ನಮ್ಮ ಜೊತೆ ಮಾತಾಡಲಿಕ್ಕೆ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಸರ್, ಮೊನ್ನೆ ಇರೋದಕ್ಕೂ ಇವತ್ತು ಸ್ವಲ್ಪ ನಿರಾಳರಾಗಿದ್ದಾರೆ ಅನ್ಸುತ್ತೆ. ಯಾಕಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಫೋನ್ ಮಾಡಿ ನಿಮ್ಗೆ ಹೇಳ್ತಾರೆ ರಾಜೀನಾಮೆ. ನಿನ್ನೆ ಅಷ್ಟೇ ಭೇಟಿಯಾಗಿದ್ದರು. ಈ ಎರಡಕ್ಕೂ ಏನು ವ್ಯತ್ಯಾಸ? ಈಗ ನಿಮ್ಮ ಮನಸ್ಸು ಏನಿದೆ? ರಾಜೀನಾಮೆ ಕೊಡಬೇಕು ಅನ್ನಿಸ್ತಾ ಇದೆಯಾ ಈಗ? ವ್ಯತ್ಯಾಸ ಅವಾಗೂ ಇವಾಗೂ ಏನಿಲ್ಲ. ನನಗೆ ಯಾವಾಗ ಮುಖ್ಯಮಂತ್ರಿಗಳು 23ನೇ ತಾರೀಕು ನ್ಯೂಸ್ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಆ ನಂತರ ಮೊನ್ನೆ ಈಗ 3 ದಿವಸದಿಂದ ಹೇಳಿದರು ರಾಜೀನಾಮೆ ಕೊಡಬೇಕಂದ್ರು ಮಾಧ್ಯಮದಲ್ಲೆಲ್ಲ ಬರಕತ್ತಿ. ನನಗೆ ತಿಳಿಲಿಲ್ಲ ಅದು. ಯಾಕಂದರೆ ಇಲ್ಲಿವರೆಗೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಒಬ್ಬ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಿಲ್ಲ ಮತ್ತು ಯಾರೂ ರಾಜೀನಾಮೆ ಕೊಡಲಿಲ್ಲ. ಅವರವರು ಇದನ್ನು ಪೂರ್ಣ ಮುಗಿಸ್ಯಾರ. ಬಟ್ ಇದು ಮೊಟ್ಟ ಮೊದಲಿಗೆ ನನ್ನ 46 ವರ್ಷದ ಒಂದು ಅನುಭವದಲ್ಲಿ ಮೊಟ್ಟ ಮೊದಲಿಗೆ ಸರ್ಕಾರ ಇಂಥ ನಿರ್ಧಾರ ತಗೊಂಡ ಇಂಥವ್ರನ್ನ ಸಭಾಪತಿ ಮಾಡಿ ಇಂಥವ್ರನ್ನ ಉಪಸಭಾಪತಿ ಕಳಿಸಿದ್ದು ಪ್ರಜಾಪ್ರಭುತ್ವದ ಕೊಲೆ ಅಂತ ನಾನು ಅಂತೀನಿ. ಯಾಕಂದ್ರೆ ಇದು ವಿಧಾನ ಪರಿಷತ್ತಿಗೆ ವಿಧಾನಸಭೆಗೆ ಬಿಟ್ಟದ್ದು. ಅದನ್ನು ಇಂಥವ್ರ ಮಾಡುವಂಥ ಹೈಕಮಾಂಡ್ ಮಾಡಿ ಕಳಿಸಿದ್ರೆ ನಾಳೆ ಒಂದು ಸ್ವತಂತ್ರ ಪ್ರಶ್ನೆ ಕೇಳಬೇಡಿ, ಇದನ್ನು ಮಾಡಬೇಡಿ, ಇಲ್ಲಿಗೆ ಮುಗಿಸಿ ಅಂದರೆ ಮುಗಿಸ್ಬೇಕಾಗತ್ತೆ. ಅಂದ್ರೆ ಅದನ್ನು ವಿಧಾನ ಪರಿಷತ್ತನ್ನು ಹೈಜಾಕ್ ಮಾಡಿದಂಗೆ ಅಂತ ನನಗತ್ತೆ. ಇಂಥದ್ದು ಆಗಬಾರ್ದು. ಡೆಮಾಕ್ರಸಿ ಒಳಗಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅದು. ಬಿಟ್ಟು ಅವ್ರಿಗೆ ತಿಳಿದದ್ದು ಇಷ್ಟು ಸಹಿತ ಪ್ರಜಾಪ್ರಭುತ್ವದಾಗ ಇಷ್ಟು ಸಹಿತ ತಿಳಿಲಿಲ್ಲ ಅಂದ್ರೆ ಅದಕ್ಕೆ ಬೇರೆ ಏನು ಹೇಳಕ್ಕೆ ಬರ್ತದೆ ನನಗೆ. ಹೀಗಾಗಿ ಅದು ಹಂಗೆ ಬಂದದ್ರಿಂದ ನನ್ನ ಕಡೆಯಿಂದ ಯಾವ ತಪ್ಪುಗಳೂ ಇಲ್ಲ. ಅವರು ಅವಿಶ್ವಾಸ ನಿರ್ಣಯ ಮಂಡಿದರೆ ಕೆಳಗಿನ ಕಾರಣಗಳಿಂದ ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ ಹೇಳಬೇಕು. ಕಾರಣಗಳೇ ಇಲ್ಲ ನಮಗೆ, ಕಾರಣಗಳಿಲ್ಲ. ಮತ್ತು ಅವರು ಮಾಡ್ತಾರೆ ಅಂದಾಗ ಅದಕ್ಕೆ ನಾ ಏನು ಮಾಡೋದು? ಅದು ಪ್ರಜಾಪ್ರಭುತ್ವ, ಅವ್ರ ಬಹುಮತ ಐತಿ, ಅದಕ್ಕೆ ಅವ್ರಿಗೆ ನಾ ಏನು ಹೇಳೋಕ್ಕೆ ಆಗೋದಿಲ್ಲ. ನಿಮ್ಮ ನೋವಿಗೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನು ಹೇಳಿದ್ರು ನಿನ್ನೆ ರಾತ್ರಿ? ಏನಿಲ್ಲ, ಅದೇ ನಾ ಹೇಳಿದರು ನಮಗೂ ನಿಮ್ಮ ಬಗ್ಗೆ ಗೌರವ ಐತಿ, ಬಟ್ ಮ್ಯಾಗಿನವರಿಂದ ಬಂದಿದೆ. ಅದಕ್ಕೆ ನಾನು ಮ್ಯಾಗಿಂದ ಬಂದದ್ದನ್ನು ತೀರ್ಮಾನ ಮಾಡಿ ಅದಕ್ಕೆ ಕ್ರಮ ತಗೊಳ್ಳೋದಷ್ಟು ನನ್ನ ಕೆಲಸ. ನಾ ಏನು ಮಾಡೋಕ್ಕಾಗೋದಿಲ್ಲ. ಮ್ಯಾಗಿಂದ ಬಂದದ್ದು ನನ್ನ ಮನಸ್ಸು ಇಲ್ಲ ಅಂತ ಹೇಳಿದರು. ಓಕೆ, ಇದಾದ ನಂತರ ಇದು ಸಾಂವಿಧಾನಿಕ ಹುದ್ದೆ ಆಗಿರೋದ್ರಿಂದ ಅವಿಶ್ವಾಸ ನಿರ್ಣಯ ಮಂಡನೆ ಆಗಲೇಬೇಕಿತ್ತು. ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ಆಯ್ಕೆ ಥರ ಆಗಿಲ್ವಾ ಅಂತ ಅನ್ಸುತ್ತೆ. ಇದು ಏಕಾಏಕಿ ಸ್ಪೀಕರ್ನ ಆಯ್ಕೆ ಮಾಡುವಂಥದ್ದು ಅಲ್ಲ. ಇದು ನಾ ಹೇಳಿದ್ನಲ್ಲ, ಸ್ಪೀಕರ್ದು ಸಭಾಪತಿದು ಅಸೆಂಬ್ಲಿ ಕೌನ್ಸಿಲ್ ಬಿಡಬೇಕು ಹೊರತಾಗಿ ಯಾವುದೇ ಪಕ್ಷಗಳಿಗೆ ಅವರವ್ರು ಇಂಟರ್ನಲ್ ಮಾಡ್ಕೊಳ್ಳಿ. ಅವರ ಮೀಟಿಂಗ್ದಾಗ ಇಂಥವ್ರನ್ನ ಸಭಾಪತಿ ಮಾಡಬೇಕು, ಇಂಥವ್ರನ್ನ ಮಾಡ್ಕೋಬೇಕು. ಬಟ್ ಓಪನ್ನಾಗಿ ನೀವು ಇದಕ್ಕೆ ಪತ್ರಿಕೆಗೆ ದಿಲ್ಲಿಯಿಂದ ಬಿಡುಗಡೆ ಮಾಡಿ ಇಂಥವ್ರನ್ನ ಸಭಾಪತಿ ಮಾಡಿ ಅಂದ್ರೆ ಇದು ಕರ್ನಾಟಕ ಅಲ್ಲ, ದೇಶದಲ್ಲಿ ಯಾವಾಗೂ ಇಲ್ಲ. ಇದೊಂದು ಮೊದಲನೇ ಪರಂಪರೆ ಅಂತೇಳಿ ನನಗೆ ಗೊತ್ತಿದೆ. ಅದು ಮಾಡಬಾರ್ದು. ಮಾಡಿದ್ದು ಸರಿಯಾದ ಕ್ರಮ ಅಲ್ಲ, ಅದು ಯೋಗ್ಯನೂ ಅಲ್ಲ. ಈ ಪ್ರಜಾಪ್ರಭುತ್ವ ಇಂಥವೆಲ್ಲ ನಡಿಬಾರ್ದು ಅಂತೇಳಿ ನನಗೆ ಅನಿಸ್ತಿದೆ. ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ತಮ್ಮನ್ನು ಭೇಟಿಯಾದರು. ಅವ್ರು ಏನಂತಂದ್ರು? ಏನು ಅವರು ಏನು ನನಗೂ ಭಾಳ ಬೇಸರ ಆಯಿತು. ನಿಮ್ಮಂಥವ್ರಲ್ಲಿ ಇರಬೇಕಂತ ವಾದ ಮಾಡಿದವ ನಾನು. ಬಟ್ ನನಗೂ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಬಂದೀನಿ ಅಂದ್ರೆ ನನಗೆ ಯಾರು ಕನ್ವಿನ್ಸ್ ಏನು ಮಾಡೋದು ಬೇಡ್ರಿ, ನಿಮ್ಮ ಇದಕ್ಕೆ ನಾನು ಧನ್ಯವಾದಗಳು ಅಂತ ಹೇಳ್ತೀನಿ. ಅದು ನಂದೇ ಆದಂಥ ನಾ ಕ್ರಮ ತಗೋತೀನಿ ಅಂತ ಹೇಳಿದ್ರು. ಯಾವತ್ತು ನಿಮ್ಮ ಜೊತೆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಅಂದರೆ ನಿಮ್ಮಂಥ ನಾಯಕರು ಬೇಕು ಸಭಾಪತಿಯಾಗಿ ಒಂದಷ್ಟು ಎಲ್ಲರೂ ಹೇಳ್ತಾರೆ. ಬಟ್ ಏನು ಮಾಡೋದು ಹೇಳ್ರಿ? ಎಲ್ಲರೂ ಹೇಳ್ತಾರೆ ಮ್ಯಾಗ ಹೈಕಮಾಂಡ್ ಅಂತಾರೆ. ಅದಕ್ಕೆ ನಾ ಏನು ಮಾತಾಡೋಕ್ಕೆ ಹೋಗಿಲ್ಲ. ಆಯಿತು, ಹೈಕಮಾಂಡ್ ಇರಲಿ, ಯಾವ ಕಮಾಂಡರ್ ಇರಲಿ, ನಾನು ನನ್ನ ಗೌರವಕ್ಕೆ ಸ್ಥಿತಿ ಬರಲ್ಲ, ನಾನು ನಡ್ಕೋತೀನಿ ಇಷ್ಟ. ಓಕೆ, ಕೊನೆಗೂ ನೀವು ರಾಜೀನಾಮೆ ಕೊಡ್ತೀರಾ ಕಲಾಪದ ಬಗ್ಗೆ? ಕೊಡಲೇಬೇಕು, ಅದು ಕೊಡ್ತೀನಿ. ಇವಿಷ್ಟು ಪರಿಷತ್ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.